ಮುಗಳಖೋಡ ಪುರಸಭೆಯ ವಾರ್ಡ್ ನಂಬರ್ 7ರಲ್ಲಿ ಗಬ್ಬೆದ್ದು ನಾರ್ತಾ ಇರುವ ಶೌಚಾಲಯಗಳು. ವಾರ್ಡ್ ನಂಬರ್ 7ರ ಪುರಸಭೆ ಸದಸ್ಯ ರಾವ್ ಸಾಬ್ ಗೌಲತ್ತಿನವರ ಮಾತಿಗೂ ಬೆಲೆ ಕೊಡದ ಪುರಸಭೆಯ ಸಿಬ್ಬಂದಿ. ಸಾರ್ವಜನಿಕರಿಗೆ ಹಾಗೂ ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಶೌಚಕ್ಕೆ ಹೋಗಲು ಬಯಲೆಗತಿ. ಮುಗಳಖೋಡವು ಪುರಸಭೆಯಾಗಿ 7 ವರ್ಷಗಳಾದರೂ ಕೂಡ ಪುರಸಭೆಯಂತೆ ಕಾಣ್ತಾ ಇಲ್ಲ, ಗ್ರಾಮ ಪಂಚಾಯಿತಿಯಂತೆ ಇನ್ನೂ ಕಾಣ್ತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ವಾರ್ಡ್ ನಂಬರ್ 7ರಲ್ಲಿರುವಂತಹ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸನಿಹದಲ್ಲಿರುವ ಸಾರ್ವಜನಿಕ ಶೌಚಾಲಯವು ಸ್ವಚ್ಛತೆ ಇಲ್ಲದೆ ಸುಮಾರು ವರ್ಷಗಳಿಂದ ಗಬ್ಬೆದ್ದು ನಾರ್ತಾ ಇದೆ ಅಂತ ಸಾರ್ವಜನಿಕರು ಹಾಗೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪುರಸಭೆಯ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ನಾವು ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಳ್ಳಲು ಶೌಚಾಲಯಕ್ಕೆ ಹೋಗಬೇಕು. ಗಬ್ಬೆದ್ದು ನಾರುವ ಶುಚಿತ್ವ ಇಲ್ಲದ ಶೌಚಾಲಯವನ್ನು ಸ್ವಚ್ಛ ಮಾಡಿಕೊಡಿ ಅಂತ ಕೇಳಿದರೆ ನಮ್ಮ ಮಾತಿಗೆ ಬೆಲೆ ಇಲ್ಲದಂತಾಗಿದೆ ಅಂತ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿ ಸತ್ಯಪ್ಪ ಗೌಲತ್ತಿನವರ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪುರಸಭೆ ಸುಮಾರು 40,000 ಜನಸಂಖ್ಯೆಯನ್ನು ಹೊಂದಿರುವಂತಹ ದೊಡ್ಡ ಪುರಸಭೆ ಅಂತ ಹೆಸರು ಪಡೆದುಕೊಂಡಿದೆ. ಆದರೆ ಮುಗಳಖೋಡ ಪಟ್ಟಣದಲ್ಲಿ ಅಭಿವೃದ್ಧಿ ಮಾತ್ರ ಮರೀಚಿಕೆ ಆಗಿಬಿಟ್ಟಿದೆ ಅಂತ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಪುರಸಭೆಯ ಕೆಲವು ವಾರ್ಡ್ಗಳಲ್ಲಿ ಶೌಚಾಲಯಗಳಿಲ್ಲ, ಇದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇವೆ. ಇನ್ನು ದುರ್ವಾಸನೆ ಬೀರುವ ಚರಂಡಿಗಳು, ಸಂಜೆ ಆದರೆ ವಿಪರೀತ ಸೊಳ್ಳೆಗಳ ಕಾಟ, ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತು ಮಲಿನವಾಗಿರುವ ನೀರಿನಿಂದ ವಾಂತಿ ಬರುವುದಂತೂ ಗ್ಯಾರಂಟಿ. ಹೀಗೆ ಹಲವಾರು ಸಮಸ್ಯೆಗಳನ್ನು ಹೊಂದಿರುವ ಮುಗಳಖೋಡ ಪಟ್ಟಣದ ಅಭಿವೃದ್ಧಿ ಎಂಬುದೇ ಮರೀಚಿಕೆ ಆಗಿದೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ. ಇನ್ನಾದರೂ ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಪಟ್ಟಣದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು. ಪಟ್ಟಣದ ಜನವಸತಿ ಪ್ರದೇಶಗಳಲ್ಲಿ ಶುಚಿತ್ವ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಕಾಲೋನಿ ರಸ್ತೆಗಳಲ್ಲಿ ಡಾಂಬರೀಕರಣ, ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವವರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಏಕಾನಟ್ಟಿ ಗ್ರಾಮದ ಶ್ರೀ ಬಸವಾನಂದ ಸ್ವಾಮೀಜಿಗಳು, ಮುಗಳಖೋಡ ಪಟ್ಟಣದ ಶ್ರೀ ಶ್ರೀಮಂತ ಗುರು ಸ್ವಾಮೀಜಿಗಳು, ಮುಗಳಖೋಡ ಪಟ್ಟಣದ ಶ್ರೀ ಸತ್ಯಪ್ಪ ಗುರು ಸ್ವಾಮೀಜಿಗಳು, ಮುಗಳಖೋಡ ಮಾಲಾಧಾರಿ ಅಯ್ಯಪ್ಪ ಸ್ವಾಮಿಗಳಾದ ಪರಶುರಾಮ ಗೌಲತ್ತಿನವರ ಸ್ವಾಮಿಗಳು, ಗೋಪಾಲ ಗೌಲತ್ತಿನವರ ಸ್ವಾಮಿಗಳು, ಅಣ್ಣಪ್ಪ ಕಟಕಬಾವಿ ಸ್ವಾಮಿಗಳು, ವಿಠಲ ಗೌಲತ್ತಿನವರ ಸ್ವಾಮಿಗಳು, ಎಂಕು ಗೌಲತ್ತಿನವರ ಸ್ವಾಮಿಗಳು, ಬಸವರಾಜ್ ಗೌಲತ್ತಿನವರ ಸ್ವಾಮಿಗಳು, ಗೋವಿಂದ ಗೌಲತ್ತಿನವರ ಸ್ವಾಮಿಗಳು, ವಿಠಲ ಗೌಲತ್ತಿನವರ ಸ್ವಾಮಿಗಳು, ಕಾಂತು ಗೌಲತ್ತಿನವರ ಸ್ವಾಮಿಗಳು, ಗೋಪಾಲ ಗೌಲತ್ತಿನವರ ಸ್ವಾಮಿಗಳು ಹಾಗೂ ಪ್ರಭು ಗೌಲತ್ತಿನವರ ಸ್ವಾಮಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶಿವಾಜಿ ಮೇತ್ರಿ, ರಾಯಭಾಗ. ನೋಡ್ರಿ, ಈಗ ಹೊಲಕ್ಕೆ ಹೋಗಕ್ಕಾಗುದಿಲ್ಲ. ನಾವು ಅಯ್ಯಪ್ಪಗಳಿಗೆ ಮಾಲಾಧಾರಿಗಳಿದ್ದೀವಿ. ನಾವು ಅವ್ರ ಕಾಲು ಮಾಡಿದ ಜಾಗದಾಗ ನಾವು ಹಾಯಕ್ ಬರಂಗಿಲ್ಲ. ಸಂಡಾಸ್ ಮಾಡ್ರೆ ಜಳಕ ಮಾಡ್ಬೇಕು ನಾವು. ಅದಕ್ಕಾಗಿ ಇದೆಲ್ಲ ಹೊಲಸಿಟ್ರ ಕೆಟ್ಟ ಹೊಲಸಿಡ್ದೈತ್ರಿ. ಮತ್ತೆ ಇಲ್ಲಿ ನೋಡ್ರಿ, ನಮ್ಗೆ ನಿಲ್ಲಕ್ಕೂ ಆಗಂಗಿಲ್ಲ. ಇಲ್ಲಿ ಯಾವ ಸೀಟ್ ಬಂದ ನಾವು ಎಲ್ಲ ಭಾಳ ಹೊಲಸಿಡ್ದೈತ್ರಿ. ಇಲ್ಲಿ ಒಳಗೆ ಹೋಗಕ್ಕೂ ಆಗಂಗಿಲ್ಲ ರೀ. ಇದನ್ನೊಂದು ಬಾಗಲ ಮುರ್ದಾರ ನೋಡ್ರಿ, ನಾವು 10-15 ವರ್ಷ ಆಯ್ತು ಇಲ್ಲಿ ಬರಾಕೈತೆ ತಿಳ್ಕೊಡ್ರಿ. 10-15 ವರ್ಷ ಆಯ್ತು. ಅದೆಲ್ಲ ಬರಾಕತ್ತಿ 28 ವರ್ಷ ಆಯ್ತು ಇಲ್ಲಿ ಮುಗಳಖೋಡ ಗುರುಸ್ವಾಮಿಗಳ್ರಿ. ನಾವು ಮುಗಳಖೋಡಕ್ಕೆ ಗುರುಸ್ವಾಮಿಗಳಪ್ಪ ಅಂದ್ರೆ ಇಲ್ಲಿ ಏನು ಕುಂದು ಕೊರತೆಗಳದಾವಪ್ಪ ಅಂತಂದ್ರೆ ಇಲ್ಲಿ ಶೌಚಾಲಯದ ಭಾಳ ಪ್ರಾಬ್ಲಮ್ ಬಂದೈತೆ ರೀ. ಇಲ್ಲಿ ಶೌಚಾಲಯಗಳ್ದ ಯಾಕೆ ಪ್ರಾಬ್ಲಮ್ ಬಂದೈತೆ ಅಂದ ಬಳಿಕ ಇಲ್ಲಿ ನಾವು ಏನು ಮಾಡೀವಪ್ಪ ಅಂದ್ರೆ ಈಗ ವೆಂಕಟರಮಣ ಗುಡಿ ಕಟ್ಟಡ ಸಂಬಂಧ 2 ವರ್ಷ ಆಯ್ತು, 2.5 ವರ್ಷ ಆಯ್ತು ಇಲ್ಲಿ ಎದೀವ್ರಿ ನಾವು. ಎಲ್ಲೇ ಮುಗಳಖೋಡ ವಾಸ್ತವಿಗೆ ಇದು ವಾರ್ಡ್ ನಂಬರ್ 7 ಅಂತ ಹೇಳಿಕೆಶಿಂದ ರಾವ್ ಸಾಬ್ ಗೌಲತ್ನವ್ರ ಅಂತ ಹೇಳಿಕೆಶಿಂದ ಒಬ್ಬರು ಮೆಂಬರ್ ಅದಾರ ರೀ. ಮೆಂಬರ್ ಇದ್ದರು. ಇಲ್ಲಿ ನಾವು ಅಯ್ಯಪ್ಪಗಳಾಗಿ ಹೋಗಿ ಅಲ್ಲಿ ಇದು ಪೌರಸಭೆಗೆ ಹೋಗಿ ಹೇಳಿದ್ರು ಏನು ಕೇರ್ ತಗೋವಲ್ರಿ. ಅದಾದ ನಂತರನ ಅವು ಮೆಂಬರ್ ಇದ್ದವನು ಹೋಗಿ ಹೇಳಿದ್ರು ಕೂಡ ಅಲ್ಲಿ ಏನು ಅದ್ರ ಕೇರ್ ತಗೋವಲ್ರಿ. ಅದಕ್ಕಾಗಿ ಏನು ಮಾಡ್ತಾರೋ ಇವರು 20 ಮಂದಿ ಅಯ್ಯಪ್ಪ ಸ್ವಾಮಿಗಳು ಅಂತ ಹೇಳಿದ್ರಲ್ಲ, ಇದು ಇನ್ನೂ 40 ಮಂದಿ ಅಯ್ಯಪ್ಪಗಳು ಹಾಕಾರ್ರಿ. ಇನ್ನು ಹೆಚ್ಚಿಗೆ ಅದು 40, 50, 60 ಮಂದಿ ಜನಸಂಖ್ಯೆ ಆಗ್ತದೆ ರೀ. ಆದ್ರೆ ಬಯಲು ಶೌಚಾಲಯಕ್ಕೆ ಹೋಗಕ್ಕೆ ಜಾಗ ಇಲ್ರಿ. ಆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಕಾಲಿಡಾಕ ತ್ರಾಸ ರೀ ದೇಶಿಗೆ.
ಅದನ್ನು ಆದ್ರೆ ಈಗ ವಿಡಿಯೋ ಮಾಡ್ಕೊಂಡು ನೋಡ್ರಿ, ವಿಡಿಯೋ ಮಾಡ್ಕೊಂಡು ಹೋಗ್ರಿ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ವರದಿ ವಾಚಕ ಮುಟ್ಟಿಸಿ ಇದನ್ನು ನಮಗೆ ಶೌಚಾಲಯಗಳ ಶಿಸ್ತಂಗೆ ಒಂದು ಸ್ವಲ್ಪ ಬಹುದಿವಸ ಶೌಚಾಲಯಗಳು ಒಳ್ಳೆಯದನ್ನು ಕಟ್ಟಿಕೊಡ್ಲಿ ಒಂದು, ಇಲ್ಲ ಅವನರೇ ಬಂದ ನಾವು ಹೇಳಿದಾಗ ಸ್ವಚ್ಛ ಮಾಡಿಕೊಡ್ಲಿ ಒಂದು. ಇಷ್ಟು ಮಾಡಿರಿ ನಮಗೆ ಪುಣ್ಯ ಬರ್ತೈತೆ ಅಂತ ಮುಗುಳು ಕೊಟ್ಟು ಪೂರಸಭೆಗೆ ಬೇಡ್ಕೊತೀವಿ. ಅದರ ತಮ್ಮ ಹೆಸರೇನು ರೀ? ಓರಿ ತಮ್ಮ ಹೆಸರು ಅಂತಾರಪ್ಪ? ನಮ್ಮ ಹೆಸರು ಬಸವಾನಂದ ಮಹಾಸ್ವಾಮಿಗಳು, ಸಿದ್ದಾಪುರ ಅಂತಾರೆ, ಕಾನಾಟಿನೋ ಅಂತಾರೆ. ಸಮರ ಇಲ್ಲಿ 7ನೇ ವಾರ್ಡ್ನಾಗ ಏನೋ ಸಮಸ್ಯೆ ಇದೆ, ಟಾಯ್ಲೆಟ್ ಸಮಸ್ಯೆ ಇದೆ ಅಂತ ಅನ್ನತ್ತಿದ್ರಿ, ಅದಕ್ಕೆ ತಾವೇನು ಹೇಳಿ ಬಯಸ್ತೀರಿ? ನಮ್ಮ ಸ್ವಾಮಿಗಳಿಗೆ ಟಾಯ್ಲೆಟ್ ಸಮಸ್ಯೆ ಇದ್ದಿದ್ದು ಖರೆ ಐತ್ರಿ. ಮತ್ತು ಇಲ್ಲಿ ಯಾರು ಬಂದ ಸಮಸ್ಯೆ ಅದನ್ನು ಇದನ್ನು ಮಾಡುವಾರ ಇವರು ಪುರಸಭೆಗೆ ಹೇಳಿ ಬಂದಾರು. ಆದ್ರೆ ಅವರು ಮೆಂಬರ್ಗಳು ತೊಗೊಂಡಿಲ್ಲ ಕ್ರಮ, ನಮ್ಗೆ ಏನೂ ಕೊಟ್ಟಿಲ್ಲ. ಈಗ ಸದ್ಯ ನಾವು ಅಲ್ಲಿ ಹೋಗಕ್ಕೂ ಆಗೋದಿಲ್ಲ. ರಾತ್ರಿ 4 ಗಂಟೆ 3 ಗಂಟೆಗೆ ಚಾಲು ಆಗತ್ತೈತ್ರಿ ನಮ್ಗೆ ಸಂಡಾಸ್ಗೆ ಹೋಗೋದು ಎಲ್ಲರೂ. ಸರಿ. ಆದ್ರೆ ಅದಕ್ಕೆ ಯಾರೂ ನಮಗೆ ಅನುಮತಿ ಮಾಡಿ ಕೊಡುವಾರ ಯಾರು. ನೀವು ಮಾಲಿ ದರ್ಶಕತೆ ಎಷ್ಟು ವರ್ಷ ಆಯ್ತು ರೀ? 25 ವರ್ಷ ಆಯ್ತು. 25 ವರ್ಷ. 25 ವರ್ಷಗಳಿಂದ ಶೌಚಾಲಯದ ಹಿಂಗಾಯ್ತು? ಹಿಂಗಾಯ್ತು ರೀ ನಮಗೆ. ಹಾಂ ಬೈಲ್ಕ ಹೋಗೋದ್ರಿ. ಮತ್ತು ಬಂದು 1 ವರ್ಷ ಮಾಡಿ ಕೊಟ್ರಿ. ಇಲ್ಲಿ ಅವ್ರು ಇದ್ರ ಪೈಖಾನ್ಯಾಗ ನಾವು ಕುಂಡಾಕಿದ್ದೀವಿ ರೀ. ಅದು ಪೈಖಾನೆ ಎಲ್ಲ ಹೊಲ ಸಿಡ್ಸ್ಯಾರ ರೀ. ಆದ್ರೆ ಅದನ್ನು ಬಾಗಿಲುಗಳೆಲ್ಲ ಮುರಿದಾವ್ರಿ. ಅವನು ಸ್ವಚ್ಛ ಮಾಡಿ ಕೊಟ್ಟಿಲ್ಲ ಅವ್ರ ಪದ್ಧತಿ ರೀ. ಹೊಲಸಿರುವಂಥ ಶೌಚಾಲಯ ಕ್ಲೀನ್ ಮಾಡಿಸೋಂಥ ಸಂಬಂಧಪಟ್ಟವ್ರು ಹೇಳಿರ್ಬೇಕಲ್ಲ? ಹೇಳಿದ್ದೀವಿ ರೀ, ಎಲ್ಲ ಹೇಳಿದ್ವಿ, ಅವ್ರು ಬಂದು ಮಾಡಿಲ್ಲ. ಈಗ ಏನು ಮಾಡ್ಬೇಕು ಮಾಡೀರಿ? ಈಗ ಒಟ್ಟು ಅವ್ರು ನಮ್ಗೆ ಮಾಡಿ ಕೊಡ್ಬೇಕಾದ್ರೆ ಸ್ವಚ್ಛ ಮಾಡಿ ಕೊಡ್ಬೇಕು ಅನ್ಕತ್ತಾನ. ಮತ್ತು ಹೊಸ ಇನ್ನೂರ್ದ ಪೈಖಾನೆ ಅಂತ ನಮ್ಗೆ ಮಾಡಿ ಕೊಡ್ಬೇಕು. ತಮ್ಮ ಹೆಸರೇನು ರೀ? ಶ್ರೀಮಂತ ಹೊನ್ನೂರು. ಹೇಳ್ರಿ. ಪುರಸಭೆ ವಾರ್ಡ್ ನಂಬರ್ 7 ನಂಬರ್ ಸ್ವಚ್ಛತೆ ಪೈಕಿಂಗ್ ಸ್ವಚ್ಛ ಮಾಡಕ್ಕೆ ರೀ ಅಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿರ್ತಾರೆ, ಅವ್ರಿಗೆ ಹೇಳಿದ್ವಿ. ಅವ್ರಿಗೆ ಹೇಳಿದ ಮತ್ತೆ ಕಡೆಗೆ ನಮ್ಮ ಮೆಂಬರ್ ಸ್ವಾಮಿಗೆ ಹೇಳಿದ್ವಿ. ಮೆಂಬರ್ ಸ್ವಾಮಿ ಚೀಫ್ ಆಫೀಸರ್ ಅವ್ರಿಗೆ 2 ವರ್ಷ ಭೇಟಿಯಾಗಿ ಬಂದರು. ಅವ್ರು ಕೆಲಸ ಮಾಡೋದು ಹೇಳಿ ಬಂದರು. ಬರ್ತಾನೆ 15 ಸತ್ರ ಒಟ್ಟು ಇಲ್ಲಿ ಬರೋವರ್ಗಾರ್ರಿ. ಅಂದರೆ ಶೌಚಾಲಯ ಸರಿ ಸ್ವಚ್ಛ ಇಲ್ಲ, ಶೌಚಾಲಯ ಸ್ವಚ್ಛ ಮಾಡೋವರ್ಗಾರ್ರಿ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಹೋಗಕ್ಕೆ ಆಗೋತ್ತು ನಿಮ್ಮಲ್ಲಿ? ಹೋಗಕ್ಕಾಗತ್ತೆ ರೀ. ಎಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರ ಇದ್ದೀರಿ? ನಾವು ಒಂದು 20-30 ಮಂದಿ ಹೋದ್ವಿ. ಎಷ್ಟು ವರ್ಷ ತಕ್ಕೈತ್ರಿ ಇಲ್ಲಿ ನೀವು? ನಾವು 24 ವರ್ಷ. ಅಲ್ಲಿ ಶೌಚಾಲಯದ ಸಮಸ್ಯೆ ಇದೇ ವರ್ಷ ಇತ್ತು, ಪ್ರತಿ ವರ್ಷ ಇರ್ತೈತೆ? ಪ್ರತಿ ವರ್ಷ ಐತೆ ರೀ. ಪ್ರತಿ ವರ್ಷ ಐತೆ ರೀ ಸಮರ. ನೀವು ಯಾರ್ಯಾರಿಗೆ ಈಗ ಹೇಳಿರಿ? ಈಗ ಪುರಸಭೆಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಹೇಳಿರಿ? ಪುರಸಭೆಗೆ ಸಂಬಂಧಪಟ್ಟಂಗೆ ನಮ್ಮ ರಾವ್ ಸಾಬ್ ಅನ್ನಪ್ಪ ಗೋಳಿತ ಅವ್ರಿಗೆ ಹೇಳಿದ್ರು. ಅವ್ರು ಏನಿದಾರ ರೀ? ಅವ್ರಿಗೆ ಹುಡುಗ ಅವ್ರಿಗೆ ಅವ್ರು ಚೀಫ್ ಆಫೀಸ್ ಹೇಳಿ ಬಂದ ಸಮರ. ಅವ್ರು ಹೇಳಿ ಬಂದ್ರು ಬಂದಿರತ್ರ. ತಮ್ಮ ಹೆಸರೇನು ರೀ? ಸತ್ಯಪ್ಪ. ಪೂರ್ತಿ ಹೇಳ್ರಿ. ಸತ್ಯಪ್ಪ ಗುರುಸ್ವಾಮಿ.